ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವಿವಾಗ ದುಬೈಯಿಂದ ಇಂಡಿಯಾಗೆ ಬರೋಕ್ಕೆ ಶಾಪಿಂಗ್ ನಡೀತಾ ಇದೆ. ಇವತ್ತು ನಾನು ಗೋಲ್ಡ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ದುಬೈಯಲ್ಲಿ ಗೋಲ್ಡ್ ರೇಟ್ ಎಷ್ಟು ಕಡಿಮೆ ಇದೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕಂತಂದರೆ ಇದೊಂದು ಫುಲ್ ವಿಡಿಯೋ ನೋಡ್ಬೋದು. ದುಬೈಯಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತಲೂ ಕೂಡ ತೋರಿಸ್ತೀನಿ. ಹಾಗೆ ನಾನು ಗೋಲ್ಡ್ ತೊಗೋಬೇಕು, ಸೊ ನೋಡ್ತೀನಿ ಯಾವ ಥರ ನನಗೆ ಸೆಟ್ ಆದರೆ ಗೋಲ್ಡ್ ತೊಗೊತೀನಿ. ಯಾವ ಗೋಲ್ಡ್ ತೊಗೊತೀನಿ ಅಂತಲೂ ನಿಮ್ಮ ಹತ್ರ ಹೇಳ್ತೀನಿ. ಹಾಗೆ ಮಮ್ಮಿಗೆ ದುಬಾಯಿಂದನೇ ಸ್ಯಾರಿ ಬೇಕಂತೆ. ಸೊ ಇಂಡಿಯಾದಲ್ಲೇ ಬೇಕಾದ ವೆರೈಟೀಸು ಇಂಡಿಯಾದಿಂದನೇ ಇಲ್ಲಿಗೆ ಬಂದಿರುತ್ತೆ. ಆದರೆ ಮಮ್ಮಿಗೆ ಒಂದು ಹೆಸರಿಗೆ ನನ್ನ ಮಗಳು ದುಬಾಯಿಂದ ತಂದುಕೊಟ್ಲು ಅನ್ನೋದೊಂದು ಬೇಕಂತೆ. ಸೊ ಅದಕ್ಕೋಸ್ಕರ ನಾನು ಮಮ್ಮಿಗೆ ಸ್ಯಾರಿನೂ ನೋಡೋಕೆ ಹೋಗ್ತಿದ್ದೀನಿ. ಜೊತೆಗೆ ಗೋಲ್ಡ್ ರೇಟ್ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇನ್ನೂ ಯಾರಾದರೂ ನನ್ನ ಈ ಚಾನಲ್ನ ನೋಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ದೀವಿ. ಇವಾಗ ಬನ್ನಿ ಹೋಗೋಣ ಗೈಸ್. ಇವಾಗ ಲೂಲು ಮಾಲ್ ಹತ್ರ ಬಂದಿದ್ದೀವಿ. ಹಾಯ್ ಮಾಡ್ಬಿಡ್ತೀನಿ. ಹಲೋ ಹಾಯ್ ಎಲ್ಲರಿಗೂ. ಲೂಲು ಮಾಲ್ ಹತ್ರ ಬಂದಿದ್ದೀವಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ನೋಡೋಣ. ನೋಡಿ ಗೈಸ್, ಬಂದ್ವಿ ಈಗ ಲೂಲು ಶಾಪಿಂಗ್ ಮಾಲ್ ಬಂದಿದ್ದೀವಿ. ನೋಡಿ ಇಲ್ಲಿ ಬಾಚಿನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದೀವಿ ಗಾಯ್ಸ್. ನೋ ಎಂಟ್ರಿ, ಎಂಟ್ರೆನ್ಸ್ ಇಲ್ಲಿ. ಚಿನಿ ಮಲಬಾರ್ ಎಲ್ಲ ಎಲ್ಲಿ 8ನೇ ಫ್ಲೋರ್ ಅಲ್ಲಿ ಅಂತ ನೋಡ್ಬೇಕಿತ್ತು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಗೈಸ್ ನೋಡಿ ಮಾಲ್ ಒಳಗಡೆ ಬಂದ್ವಿ, ಎಂಟ್ರೆನ್ಸ್ ಆದ್ವಿ. ಹಿಂಗಿದೆ. ಇವಾಗ ಮುಂಚೆ ಗೋಲ್ಡ್ ಮಲಬಾರ್ಗೆ ಹೋಗ್ಬಿಡೋಣ ಬನ್ನಿ. ಇಲ್ಲೂ ಇದೆ, ಕಲ್ಯಾಣಿ ಇದೆ ನೋಡಿ ಗೈಸ್ ಇಲ್ಲಿ. ನಾವು ಮಲಬಾರಲ್ಲಿ ತಗೊಳ್ಳೋಣ ಅಂತ ನೋಡ್ತಾ ಇದೀವಿ. ಅಲ್ಲಿದೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಸೊ ಬನ್ನಿ ಅದ್ರೊಳಗಡೆ ಹೋಗುವ. ಅಲ್ಲಿ ನೋಡೋಣ ಏನ್ ಗೋಲ್ಡ್ ತಗೊಂತೀನಿ, ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಏನು ಕ್ಲೋಸ್ ಮಾಡ್ತಾವ್ರೇನು? ಕ್ಲೋಸಿಂಗ್ ಟೈಮ್. ಇವಾಗ ಒಳಗಡೆ ಬಂದ್ವಿ, ನೋಡ್ತಾ ಇರ್ಬೋದು. ನಾನಿವತ್ತು ನೋಡಕ್ ಬಂದಿರೋ ಅಂಥದ್ದು ಫಿಂಗರ್ ರಿಂಗ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲಂತೂ ತುಂಬಾ ವೆರೈಟೀಸ್ ಇದೆ ಫಿಂಗರ್ ರಿಂಗ್ಸು. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಯಾವ ಡಿಸೈನ್ಸ್ ಬೇಕು ಆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ದುಬೈಯಲ್ಲಿ. ಈ ಫಿಂಗರ್ ರಿಂಗ್ ಅಂತಾನೆ ಅಲ್ಲ, ನೀವು ಯಾವುದೇ ಡಿಸೈನ್ಸ್ ಆಗಿರ್ಬೋದು, ನೆಕ್ ಚೈನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇಲ್ಲ ಬರೀ ಚೈನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ತರ ಫಿಂಗರ್ ರಿಂಗ್ಸ್ ಆಗಿರ್ಬೋದು, ಯಾವುದೇ ತರಹದ ಗೋಲ್ಡ್ ಆದ್ರೂ ತುಂಬಾ ಡಿಸೈನ್ಸ್ ಗಳಲ್ಲಿ ಸಿಗುತ್ತೆ. ನಾನು ಇವತ್ತು ನೋಡಕ್ ಬಂದಿರೋ ಅಂತ ರಿಂಗು ಅಂಬ್ರೆಲಾ ಶೇಪ್ ರಿಂಗು. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಕೇಳ್ತಿದ್ದಾರೆ ಎಷ್ಟು ಮೇಕಿಂಗ್ ಚಾರ್ಜಸ್ ಏನು ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂತಾ ಇದ್ದಾರೆ. ಇವಾಗ ನೋಡ್ತಾ ಇದೀವಿ ಇವತ್ತಿನ ದುಬೈಯಲ್ಲಿ ಇವತ್ತಿನ 1 ಗ್ರಾಮ್ ಗೋಲ್ಡಿಗೆ ರೇಟ್ ಎಷ್ಟು ಅಂತ ಅನ್ಬಿಟ್ಟು ನಾನು ತೋರಿಸ್ತೀನಿ. ಅಲ್ಲಿ ಹಾಕಿದ್ದಾರೆ. ನಾನು ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವುದಕ್ಕೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು. ನಾನು 22K ಮಾತ್ರ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀನಿ. 916 22Kಗೆ 577.50 ನೀವು ನೋಡ್ತಾ ಇರ್ಬೋದು. ಅಲ್ಲಿ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನಿಮಗೆ ಕಾಣಿಸ್ತಿದ್ಯಾ? ಅದರಲ್ಲಿ ಇಂಡಿಯನ್ ರುಪೀಸಲ್ಲಿ ಬಂದು ಇದು 14,500 ಆಗುತ್ತೆ. ಹಾಗೆ ನೀವೆಲ್ಲಿಂದ ನೋಡ್ತಿದ್ದೀರಾ ಅಲ್ಲಿ 1 ಗ್ರಾಮ್ ಗೋಲ್ಡಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಹೇಗಿದೆ ಏನು ಅಂತ ಎಲ್ಲ ಹೇಳ್ಬಿಟ್ಟು. ಈಗ ಫಿಂಗರ್ ರಿಂಗ್ಸ್ ನೋಡೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅಂತೂ ಇಲ್ಲಿ ಇನ್ನೂ ಎಂಕ್ವೈರಿ ಮಾಡ್ತಾನೆ ಇದ್ದಾರೆ ಎಷ್ಟು ಏನು. ಮತ್ತೆ ನಾವು ಇಲ್ಲಿಂದ ತಗೊಂಡು ಹೋದ್ರೆ ಇನ್ ಕೇಸ್ ಇಂಡಿಯಾದಲ್ಲಿ ನಾವು ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಬೋದಾ, ಅಲ್ಲಿ ಯಾವ ಥರ ಅಂತ ಎಲ್ಲ ಕೇಳ್ತಿದ್ದಾರೆ. ಈ ರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಆಂಟಿಕ್ ಪೀಸ್ ಸಕ್ಕತ್ತಾಗಿದೆ ಈ ರಿಂಗ್. ಆಕ್ಚುಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ನಾನು ಇವತ್ತು ಬಂದಿದ್ದು ನನ್ನ ಫ್ರೆಂಡಿಗೆ ಫಿಂಗರ್ ರಿಂಗ್ ನ ನೋಡಕ್ಕೆ ಆಯ್ತಾ. ಫಿಂಗರ್ ರಿಂಗ್ ಅವಳಿಗೆ ಬೇಕಂತ ಹೇಳಿದ್ಲು. ಸೊ 10 to 15 ಗ್ರಾಮಲ್ಲಿ ಅವಳಿಗೆ ಬೇಕಂತ ಹೇಳಿದಕ್ಕೆ ನಾನು ಫಿಂಗರ್ ರಿಂಗ್ ನೋಡೋಣ ಅಂತ ಅನ್ಬಿಟ್ಟು ಬಂದಿದ್ದೆ ಇಲ್ಲಿಗೆ. ನೋಡಿ ಈ ಡಿಸೈನ್ ಹೇಗಿದೆ ಅಂತ ಅನ್ಬಿಟ್ಟು ಅವಳಿಗೆ ಆಕ್ಚುಲಿ ಆ ಡಿಸೈನ್ ಇಷ್ಟ ಆಯ್ತು. ಆಕ್ಚುಲಿ ನಾವು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಿ ಒಳಗಡೆ. ಸೊ ಅವರು ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಿದ್ದಾರೆ. ಫುಲ್ ಹತ್ರದಲ್ಲಿ ನಾನು ನೋಡೋಣ ನಾಳೆ ಏನಾದರೂ ತಗೊಳಕ್ ಬಂದ್ರೆ ನಾನು ತಗೊಂತೀನಿ. ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ನಾಳೆ, ಇಲ್ಲ ಅಂತ ಅಂದ್ರೆ ಈಗ ನಿಮಗೆ ರೇಟ್ ತೋರಿಸ್ತೆ ಅಲ್ವಾ ಇಲ್ಲಿ ದುಬೈಯಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೋಡೋಣ ನಾನು ಯಾವಾಗ ಪರ್ಚೇಸ್ ಮಾಡ್ತೀನಿ ಅವಾಗ ನಿಮ್ಗೆ ಹೇಳ್ತೀನಿ. ಓಕೆ ಗೈಸ್, ಇವಾಗ ಮಮ್ಮಿಗೆ ಸ್ಯಾರಿ ತಗೊಳ್ಳೋಣ ಅಂತ ಬಂದಿದ್ದೀವಿ.
ಮಮ್ಮಿಗೆ ಮತ್ತು ನಮ್ಮ ಅತ್ತೆಗೆಲ್ಲ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈಗ ಅಲ್ಲಿ ಗೋಲ್ಡ್ ತೊಗೊಳಕ್ಕಾಗಲಿಲ್ಲ, ಅಂದರೆ ಕ್ಲೋಸಿಂಗ್ ಟೈಮ್ ಇತ್ತಲ್ವ, ಅದಕ್ಕೆ ಅಲ್ಲಿ ಸ್ಯಾರಿ ನೋಡೋಣ ಅಂತ ಮೇಲೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ಶಾಪಿಂಗ್ಗೆ. ಬನ್ನಿ ನೋಡುವ ಎಲ್ಲಿದೆ ಸ್ಯಾರಿ ಅಂತ. ಬಂದ್ವಿ ನೋಡಿ ಸ್ಯಾರಿ ಸೆಕ್ಷನ್. ಮುದ್ದು ನೋಡ್ತಿದ್ದಾನೆ, ಇಲ್ಲಿಂದ ಇಲ್ಲಿವರೆಗಿದೆ ಸ್ಯಾರಿ ಸೆಕ್ಷನ್. ನೋಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಸ್ಯಾರಿ. ಓಕೆ, ಇಷ್ಟೇನಾ ಇರೋದು ಸ್ಯಾರೀಸು? ಅಷ್ಟೆಲ್ಲ ಇದೆಯಲ್ಲ. ಅಲ್ಲ ಬರೀ ಇಷ್ಟೇ ಸೆಕ್ಷನ್, ಇಷ್ಟೇ ಇರೋದು. ನೋಡಿದ್ರೆ ಯಾಕೋ ನನಗೆ ಅಷ್ಟೊಂದು ಮಜಾ ಬರ್ತಾ ಇಲ್ಲ ಚಿನಿ. ಈ ಥರ ಇದೆ ನೋಡಿ ಗೈಸಲ್ಲಿ ಸ್ಯಾರೀಸ್. ನನಗೆ ಅಷ್ಟೊಂದೇನು ಮಜಾ ಬರ್ತಾ ಇಲ್ಲ. ನೋಡೋಣ ಇದರಲ್ಲಿ ಯಾವುದಾದ್ರೂ ಚೆನ್ನಾಗಿರೋದಂತ ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲ ಅಂತಂದರೆ ನಮ್ಮ ಇಂಡಿಯಾಕ್ಕೆ ಬಂದು ತಗೊಳ್ಳೋಣ ಅಂತ ಇದ್ದೀವಿ. ಏನು ಮದು? ನೋಡೋಣ ಬನ್ನಿ ಗಾಯ್ಸ್. ನಿಜವಾಗ್ಲೂ ಹೇಳ್ಬೇಕಂತ ಅಂದರೆ ನನಗಿಲ್ಲಿ ಸ್ಯಾರಿ ಒಂಚೂರೂ ಇಷ್ಟ ಆಗಿಲ್ಲ ಗೈಸ್. ನೋಡಿ ಇಲ್ಲಿ ಇಟ್ಟಿದ್ದಾರೆ, ಬಟ್ ಏನಾದರೂ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲೇ ನನಗೆ ಚೆನ್ನಾಗಿರೋ ಸ್ಯಾರೀಸ್ಗಳೆಲ್ಲ ಸಿಗುತ್ತೆ. ಇಲ್ಲೇನು ಅಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇರಲಿಲ್ಲ. ಕಾಂಜೀಪುರಂ ಅಂತ ಹಾಕಿದ್ದಾರೆ, ಅದೆಲ್ಲ ಸ್ಯಾರೀಸ್ ಇತ್ತು. ಇವಾಗ ಒಂದು ತೆಗೆದು ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಈ ಥರ ಇದೆ, ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಸ್ಯಾರಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇದೆ, ಒಂದು ರೆಡ್ ಕಲರ್ ಸ್ಯಾರಿ ತೆಗ್ಸಿದ್ದೀನಿ. ಈ ಥರ ಇದೆ, ಬಟ್ 1000 ದಿರಮ್ಸ್ ಮೇಲೆ ಹೇಳ್ತಿದ್ದಾರೆ. ಅಂದರೆ ಎಷ್ಟು ಸಾವಿರ ಇಚ್ಚಿನಿ 1000 ದಿರಮ್ಸ್ ಮೇಲೆ ಅಂತ ಅಂದರೆ 26,000 27,000 ಆದಂಗೆ ಗೈಸ್. ಇಂಡಿಯನ್ ರುಪೀಸಲ್ಲಿ 25,000 ಈ ಸೀರೆಗೆ. ನೋಡಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಗೈಸ್ ಇಲ್ಲಿ, ಅಲ್ವಾ ಚಿನಿ? ನಿಜವಾಗ್ಲೂ ಹೇಳ್ತೀನಿ ಗೈಸ್, ಇದು 25,000 ಅಂತ ಅಂದರೆ ವರ್ತ್ ಇದೆಯಾ ನೀವೇ ಹೇಳಿ? ಇದನ್ನು ನಾನು ಇಂಡಿಯಾದಲ್ಲಿ ಅದೇ 25,000ಕ್ಕೆ ನಾನು 7-8 ಸ್ಯಾರೀಸ್ನ ತೊಗೋಬೋದು. ಚೆನ್ನಾಗಿರೋ ಸ್ಯಾರೀಸ್ ತೊಗೊಬೋದು. ಸ್ಯಾರಿ ಓಕೆ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಕಾಸ್ಟ್ಲಿ ಅದು ವರ್ತೇ ಇಲ್ಲ ಗೈಸ್, ಅದು ಹೇಳ್ಬೇಕಂತ ಅಂದರೆ. ಅದಕ್ಕೆ ನನಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ಹಾಗೆ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಅಂದರು. ಏನು ಕೊಟ್ಟರೆ ಒಂದು 100 ದಿರಮ್ ಇಲ್ಲ 150 ದಿರಮ್ ಕೊಡ್ಬೋದು ಅಷ್ಟೇ. ಅದರಲ್ಲಿ ಏನು ಕಡಿಮೆ, ಅಷ್ಟು ಕಡಿಮೆ ಆದ್ರೂ ಅದು ಏನು ಕಡಿಮೆ ಅಂತ ಅನ್ಸೋದಿಲ್ಲ. ಸೊ ನಾನು ಈಗ ಮಮ್ಮಿ ಇಷ್ಟಪಟ್ಟರು ಈ ಸೀರೆನ, ಅಂದರೆ ದುಬೈಯಿಂದ ತೊಗೊಂಬರೋ ಅಂತ ಸೀರೆನ ಮಮ್ಮಿ ಇಷ್ಟಪಟ್ಟರು. ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಇಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಮಮ್ಮಿ ಹತ್ರ ಹೇಳ್ಬಿಟ್ಟು ಹಿಂಗೋ ಮ್ಯಾನೇಜ್ ಮಾಡೋಣ ಅಂದರೆ ಮಮ್ಮಿಗೆ ಹೇಳೋಣ ಈ ಥರ ಇದೆ, ಅಷ್ಟೊಂದು ಚೆನ್ನಾಗಿಲ್ಲ ಮಮ್ಮಿ ಸ್ಯಾರೀಸು, ಮತ್ತು ತುಂಬ 4-5 ಪಟ್ಟು ಜಾಸ್ತಿ ಇದೆ ರೇಟು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಏನೂ ಹೇಳೋದಿಲ್ಲ, ಅವ್ರು ಅರ್ಥ ಮಾಡ್ಕೊತಾರೆ. ಇದಕ್ಕಿಂತ ಸೂಪರ್ ಆಗಿರೋ ಸ್ಯಾರೀಸು ಇಂಡಿಯಾದಲ್ಲೇ ಇದೆ. ಅದು ಅಲ್ಲದೆ ನಾವು ತಮಿಳ್ನಾಡಲ್ಲಿ ನಮ್ಮ ಹಸ್ಬೆಂಡ್ ಅವ್ರು ಇರೋದ್ರಿಂದ ಅಲ್ಲಿ ಇನ್ನೂ ಪ್ಯೂರ್ ಕಾಂಜೀಪುರಂ ಸ್ಯಾರೀಸ್ಗಳೇ ಸಿಗುತ್ತೆ. ಸೊ ಅಲ್ಲೇ ತಗೊಂಡು ಹೋಗ್ತೀವಿ ಚೆನ್ನಾಗಿರೋ ಸ್ಯಾರೀಸು. ಮಮ್ಮಿಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡುವ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಗೈಸ್. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ 25,000 ಆ ಸ್ಯಾರಿಗೆ ವರ್ತಿದೆಯಾ ಅಂತ ಅಂದ್ಬಿಟ್ಟು ನೀವು ಹೇಳಿ. ನಾವು ಎಂಥ ಸಿಂಪಲ್ ಸ್ಯಾರಿನೇ ನೋಡಿದ್ರು ಕೂಡ ಅದಕ್ಕೂ ಕೂಡ 25-30 ಸಾವಿರ ಹೇಳ್ತಾಯಿದ್ರು. ಅದು ಅಲ್ಲದೆ ನಮ್ಮ ಮಮ್ಮಿಗೆ ಈ ಥರ ದೊಡ್ಡ ದೊಡ್ಡ ಬಾರ್ಡ್ರ್ ಇರೋ ಅಂಥದ್ದು ಇಷ್ಟನೂ ಆಗೋದಿಲ್ಲ. ಅವ್ರು ಹೇಳಿದರು ಸಣ್ಣ ಪಟ್ಟಿ ಥರ ಇರೋ ಬಾರ್ಡ್ರ್ ಇದ್ದರೆ ತಗೊಂಡು ಬಾ ಅಂತ ಹೇಳ್ಬಿಟ್ಟು. ಇಲ್ಲ ಆ ಥರ ಸಿಗಲಿಲ್ಲ. ಇದನ್ನೆಲ್ಲ ನೋಡಿ ಮತ್ತು ಸ್ಯಾರಿ ಪ್ರೈಸ್ ಎಲ್ಲ ಕೇಳಿ ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ನೋಡುವ ಬನ್ನಿ ಗೈಸ್. ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿ ಇಲ್ಲಿ ಬಂದು ಇಂಪೋರ್ಟ್ ಆಗಿ ಬರೋದು ಚಾರ್ಜಸ್ ಎಲ್ಲ ಹಾಕಿ ಹಾಕ್ತಾರೆ. ನಾವು ಇದನ್ನ ಇಲ್ಲಿಂದ ತಗೊಂಡು ಹೋಗೋದು ಫೈನಲಿ ಹೇಳು ಇವಾಗ. ಅಲ್ಲ, ಈ ಕಾಂಜೀಪುರಂ ಸಿಲ್ಕ್ಸ್ ಇಂಥದೆಲ್ಲ ನಮ್ಮೂರಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ತಗೊಂಡೋಗಿ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ತಗೊಂಡು. ಈಗ ನಮ್ಮ ಮಮ್ಮಿಗೆ ದುಬೈ ಸೀರೆನೇ ಬೇಕಂತಲ್ಲ, ಏನು ಮಾಡೋದು? ಮಮ್ಮಿನ ಹೆಂಗ್ ಮಾತಾಡ್ಸೋದು? ದುಬೈಯಲ್ಲಿ ದುಬೈ ಸ್ಯಾರೀಸ್ ಇಲ್ಲಿರೋ ಸ್ಟೈಲ್ಸ್ ಅಲ್ಲಿ ಸಿಗುತ್ತೆ, ಅಲ್ಲಿ ನೋಡೋಣ ನಾಳೆ. ಹಂಗಂತೀಯಾ? ಓಕೆ ಓಕೆ ಆಯ್ತು ಗೈಸ್, ಬನ್ನಿ ಇವಾಗ ಹೋಗೋಣ ಇಲ್ಲಿಂದ. ಯಾಕೋ ಇಲ್ಲಿ Do you have any local Dubai style sarees? ಜಾಸ್ತಿ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. Not like that, huh? ಏನ್ ಮಾಡೋದು? ಹೊರಗಡೆ ಎಲ್ಲಾದ್ರೂ ನೋಡೋಣ, ಬೇರೆ ಕಡೆ ಇನ್ನೆಲ್ಲಾದ್ರೂ ನೋಡೋಣ. These are all imported only. All imported from other countries, right? ಅಂದ್ರೆ ನಮ್ಮ ಮಮ್ಮಿಗೆ Not Dubai local ಪ್ರಶ್ನೆ ಯಾಕೆ manufactured saree. ಇಲ್ಲಿ ತರದ 10 ಸ್ಯಾರಿ ಒಂದು ಇಲ್ಲಿ Made in India. Everything is made in ಅಲ್ಲಿ India. ಊರಲ್ಲಿ ಒಂದು 5ರಿಂದ 10 ಸ್ಯಾರಿ ತಗೊಬಹುದು. ಸೊ ಮಮ್ಮಿಗೆ ಹೆಂಗಾದ್ರೂ ಮಾಡಿ ಡೀಲ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸರಿ ಗಾಯ್ಸ್, ಸ್ಯಾರಿ ಅಂಗಡಿಗೆ ಬಾಯ್ ಹೇಳ್ಬಿಡೋಣ. ಫೈನಲಿ ಲೂಲುವಿಂದ ಹೊರಗಡೆ ಬಂದ್ವಿ. ಏನೂ ತಗೊಂಡಿಲ್ಲ ಗೈಸ್ ನಾವು. ನೋಡಿದ್ವಿ, ಯಾವುದು ಇಷ್ಟ ಆಗಲಿಲ್ಲ. ತುಂಬ ಕಲೆಕ್ಷನ್ಸ್ಗಳು ನೋಡಿದ್ವಿ, ಬಟ್ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ.
ಮತ್ತು ಗೋಲ್ಡ್ ನೋಡೋಕ್ಕೆ ಅಂತ ಹೋಗಿದ್ದು, ಅದು ಕ್ಲೋಸ್ ಟೈಮ್ಗೆ ಹೋಗ್ಬಿಟ್ಟಿದ್ವಿ. ಕ್ಲೋಸ್ ಮಾಡೋ ಟೈಮ್ಗೆ ನಾವು ಒಂದು 12 o'clockವರೆಗೆ ಇರುತ್ತೆ ಗೋಲ್ಡ್ ಶಾಪ್ ಅಂತ ಅಂದ್ಕೊಂಡ್ವಿ. ಸೊ ಅವ್ರು 10 o'clockಗೆ ಕ್ಲೋಸ್ ಮಾಡ್ತೀನಿ ಅಂದರು. ನಾವು ಮನೆ ಬಿಟ್ಟಿದ್ದೆ 10-10:30 ಆಗಿತ್ತು. ಸೊ ಅಷ್ಟೇ, ನಾನು ಎಷ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನೋ ಅಷ್ಟು ಮಾತ್ರ ನಾನು ತೋರ್ಸೋಕ್ಕಾಯಿತು. ಇವತ್ತಿನ ರೇಟ್ ಎಷ್ಟು ಮತ್ತು ಎಷ್ಟು ಕಡಿಮೆ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಲ್ವಾ. ಸೊ ಅಷ್ಟೇ ಇರೋದು ಗೈಸ್, ನೀವು ಅದ್ರಲ್ಲಿ ನೋಡ್ಬೋದು. ಮತ್ತೆ ಈಗ ನೋಡಿ ಮುದ್ದು ಐಸ್ ಕ್ರೀಮ್ ಎಲ್ಲ ತಗೊಂಡಿದ್ದಾನೆ. ಇದನ್ನ ತಿನ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್. ಚಿನಿ ಬಾಯ್ ಮಾಡ್ಬಿಡವ. ಬಾಯ್ ಬಾಯ್ ಎವ್ರಿವನ್.